ಕರಾವಳಿ ಕಂಬಳ ವರ್ಸಸ್ ಮೈಸೂರು ದಸರಾ ಪರ ವಿರೋಧದ ನಡುವೆ ಕಂಬಳಕ್ಕೆ ಸಿದ್ಧತೆ ನಡೀತಾ ಇದೆ. ಕರಾವಳಿ ಕಂಬಳ ವರ್ಸಸ್ ಮೈಸೂರು ದಸರಾ ಪರ ವಿರೋಧದ ನಡುವೆ ಕಂಬಳಕ್ಕೆ ಸಿದ್ಧತೆ ನಡೀತಾ ಇದೆ. ಮೈಸೂರಿನಲ್ಲಿ ಕಂಬಳಕ್ಕೆ ಭರ್ಜರಿ ತಯಾರಿ ನಡೀತಾ ಇದೆ. ಸಾತಗಳ್ಳಿಯ ವಿಟಿಯು ಪಕ್ಕದಲ್ಲಿ ಜಾಗ ಗುರುತು ಮಾಡಲಾಗಿದೆ. 20 ಎಕರೆ ಜಾಗದಲ್ಲಿ ಕಂಬಳ ನಡೆಸಲು ಸಿದ್ಧತೆ ಮಾಡಲಾಗಿದೆ. ಜೆಸಿಬಿಗಳಿಂದ ನೆಲಮಟ್ಟ ಮಾಡುವ ಕಾರ್ಯ ಕೂಡ ನಡೀತಾ ಇದೆ. ಇವತ್ತಿಂದ ಕಂಬಳಕ್ಕೆ ಗುರುತಿಸಿದ ಜಾಗದಲ್ಲಿ ಕಾಮಗಾರಿ ಕೂಡ ನಡೀತಾ ಇದೆ. ಜಾಗ ಸ್ವಚ್ಛಗೊಳಿಸಲು ಅನುಮತಿ ಪಡೆದಿಲ್ವಂತೆ ಅಂತ ಕೂಡ ಹೇಳಲಾಗ್ತಾ ಇದೆ. 150ಕ್ಕೂ ಹೆಚ್ಚು ಮರಗಳಿಗೆ ಕತ್ತರಿ ಹಾಕಿರುವ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅರಣ್ಯ ಇಲಾಖೆ ಅನುಮತಿ ಪಡೆಯದೆ ಕಾಮಗಾರಿ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಕರಾವಳಿ ಕಂಬಳ ವರ್ಸಸ್ ಮೈಸೂರು ದಸರಾ ಪರ ವಿರೋಧದ ನಡುವೆ ಇದೀಗ ಎಲ್ಲಾ ರೀತಿಯ ಸಿದ್ಧತೆ ನಡೀತಾ ಇರುವಂತದ್ದು. ಈಗಾಗಲೇ ಸರ್ಕಾರ ವರ್ಸಸ್ ಒಂದು ರೀತಿಯಾಗಿ ಬಿಜೆಪಿ ನಾಯಕರು ಆ ರೀತಿ ಆಗಿರುವಂತದ್ದು. ಯಾಕೆಂದ್ರೆ ಕಂಬಳ ಅದು ಕರಾವಳಿಯ ಪರಂಪರೆ, ಮೈಸೂರು ದಸರಾ ಅಂದ್ರೆ ಅದಕ್ಕೂ ಒಂದು ಪರಂಪರೆ ಇರುತ್ತೆ, ಹಾಗಾಗಿ ಒಂದು ಸಂಪ್ರದಾಯ ಇರುತ್ತೆ. ಹಾಗಾಗಿ ಕಂಬಳವನ್ನು ಮೈಸೂರಲ್ಲಿ ಮಾಡೋದು ಬೇಡ ಅಂತ ಯದುವೀರ್ ಒಡೆಯರು ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ರು. ಹಾಗೆ ಪ್ರತಾಪ್ ಸಿಂಹ ಕೂಡ ಅದಕ್ಕೆ ಸಹಮತ ಸೂಚಿಸಿದ್ರು, ವಿಜೇಂದ್ರ ಕೂಡ ಸಹಮತ ಸೂಚಿಸಿದ್ರು. ಈಗ ಸರ್ಕಾರ ಮಾತ್ರ ಏನೇ ವಿರೋಧ ಇದ್ರೂ ಕೂಡ ಭರ್ಜರಿ ತಯಾರಿ ಮಾಡ್ತಾ ಇರುವಂತಕ್ಕದ್ದು. ಕಂಬಳಕ್ಕೆ ಮೈಸೂರಿನಲ್ಲಿ ಕಂಬಳಕ್ಕೆ ಭರ್ಜರಿ ತಯಾರಿ ಕೂಡ ನಡೀತಾ ಇದೆ. ಸಾತಗಳ್ಳಿಯ ವಿಟಿಯು ಪಕ್ಕದಲ್ಲಿ ಈಗ ಆಲ್ರೆಡಿ ಜಾಗ ಗುರುತು ಮಾಡಲಾಗಿದೆ. 20 ಎಕರೆ ಜಾಗದಲ್ಲಿ ಕಂಬಳ ನಡೆಸಲು ಸಿದ್ಧತೆ ಕೂಡ ಮಾಡಲಾಗ್ತಾ ಇದೆ. ಈಗಾಗಲೇ ಜೆಸಿಬಿಗಳಿಂದ ನೆಲಮಟ್ಟ ಮಾಡುವ ಕಾರ್ಯ ಕೂಡ ನಡೀತಾ ಇದೆ. ಹಾಗೆ 150ಕ್ಕೂ ಹೆಚ್ಚು ಮರಗಳಿಗೆ ಕತ್ತರಿ ಹಾಕಿದ್ದಾರೆ ಅಂತ ಕೂಡ ಆರೋಪ ಕೇಳಿ ಬರ್ತಾ ಇರುವಂತದ್ದು. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು ಮರಗಳು ಯಾವ ರೀತಿಯಾಗಿ ಬಿದ್ದಿದೆ ಅಂತ. 150ಕ್ಕೂ ಹೆಚ್ಚು ಮರಗಳಿಗೆ ಕತ್ತರಿ ಹಾಕಲಾಗಿದೆ. ಪರ್ಮಿಷನ್ ತಗೊಂಡಿಲ್ಲ, ಪರ್ಮಿಷನ್ ತಗೊಂಡೇನೆ ಕಾಮಗಾರಿ ಮಾಡಲಾಗ್ತಾ ಇದೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಕರಾವಳಿ ಕಂಬಳ ವರ್ಸಸ್ ಮೈಸೂರು ದಸರಾ ವಾರ್ ಶುರುವಾಗಿರುವುದು ಇದು ರಾಜಕೀಯ ಜಟಾಪಟಿಯಾಗಿ ಕೂಡ ಮಾರ್ಪಾಡುಪಟ್ಟಿದೆ. ಒಂದು ಕಡೆ ಬಿಜೆಪಿ ನಾಯಕರು, ಇನ್ನೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಕೂಡ ಈಗ ಏನೇ ವಿರೋಧ ಇದ್ರೂ ಕೂಡ, ಏನೇ ಆರೋಪ ಇದ್ರೂ ಕೂಡ ಯಾವುದನ್ನು ಲೆಕ್ಕಿಸದೆ ಮುಂದಿನ ತಿಂಗಳು ನಡೆಯಲಿರುವಂತಹ ಅಕ್ಟೋಬರ್ 11ರಿಂದ ಆರಂಭವಾಗಲಿರುವಂತಹ ದಸರಾಗೆ ಈಗ ಆಲ್ರೆಡಿ ಕಂಬಳ ನಡೆಸಲು ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಆಲ್ರೆಡಿ ಇವತ್ತಿನಿಂದ ಕಾಮಗಾರಿ ಶುರು ಮಾಡಲಾಗಿದೆ. ಜೆಸಿಬಿಗಳಿಂದ ನೆಲಮಟ್ಟ ಮಾಡುವಂತಹ ಕಾರ್ಯ ಕೂಡ ನಡೀತಾ ಇರುವಂತಹದ್ದು.